ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಕನ್ನಡ ಚಿತ್ರರಂಗದ ಇತಿಹಾಸ ಕಿರುಪರಿಚಯ ಈ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ದಿವಸ ಕನ್ನಡ ಚಿತ್ರರಂಗದ 3ನೇ ಟಾಕಿ ಚಿತ್ರ, ಇದರ ಬಗ್ಗೆ ವಿಷಯನ ಹಂಚಿಕೊಳ್ಳೋದಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. 1935ರಲ್ಲಿ ತೆರೆ ಕಂಡಂತಹ ಭಾರಿ ಯಶಸ್ಸನ್ನು ಕೂಡ ಗಳಿಸಿದಂತಹ ಒಂದು ಚಿತ್ರ ಅಂತ ಹೇಳ್ಬೋದು. ಚಿತ್ರದ ಹೆಸರು ಬಂದು ಸದಾರಮೆ. ಈ ಚಿತ್ರ ತಮಿಳಿನ ನವೀನ ಸದಾರಮೆ ಹೆಸರಿನಲ್ಲಿ ಮರುಬಿಡುಗಡೆಗೊಂಡು ಯಶಸ್ವಿನೂ ಕೂಡ ಆಗುತ್ತೆ. ಹಾಗೆ ಈ ಚಿತ್ರವನ್ನು ರಾಜಾ ಚಂದ್ರಶೇಖರ್ ಅನ್ನೋರು ನಿರ್ದೇಶಿಸ್ತಾರೆ. ಗುಬ್ಬಿ ವೀರಣ್ಣನವರು ಈ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲದೆ ಒಂದು ಪ್ರಮುಖ ಪಾತ್ರವಾದಂತಹ ಪಕ್ಕಾ ಕಳ್ಳ ಪಾತ್ರಧಾರಿಯಾಗಿಯೂ ಮಿಂಚಿರ್ತಾರೆ. ಪ್ರಸಿದ್ಧ ಸಾಹಿತಿಗಳಾದಂತಹ ದೇವೂರು ನರಸಿಂಹ ಶಾಸ್ತ್ರಿಗಳು ಈ ಚಿತ್ರದ ಕಥೆಯನ್ನು ಸಿದ್ಧಪಡಿಸಿ ಕೊಟ್ಟಿರ್ತಾರೆ. ಇನ್ನು ತಾರಾಗಣದ ವಿಷಯಕ್ಕೆ ಬರೋದಾದರೆ ಕೆ ಅಶ್ವತ್ಥಮ್ಮನವರು ಸದಾರಮೆಯ ಪಾತ್ರದಲ್ಲಿ ಮಿಂಚಿದ್ದಾರೆ. ಇನ್ನು ಈ ಚಿತ್ರದ ಸಂಗೀತವನ್ನು ಬಂದು ವೆಂಕಟರಾಮಯ್ಯ ಅನ್ನೋರು ನೀಡಿರ್ತಾರೆ. ಹಾಗೆ ಉಳಿದ ತಾರಾಬಳಗದಲ್ಲಿ ಡಿ ಜಯಮ್ಮ ಅನ್ನೋರು ಕೂಡ ನಟಿಸಿರ್ತಾರೆ. ಮುಂಚೆನೇ ಹೇಳಿರೋ ಹಾಗೆ ಕಳ್ಳನ ಪಾತ್ರದಲ್ಲಿ ಗುಬ್ಬಿ ವೀರಣ್ಣನವರು ಕೂಡ ಒಂದು ಪಾತ್ರವನ್ನು ನಿರ್ವಹಿಸಿರ್ತಾರೆ. ಈ ಚಿತ್ರ ಒಂದು ಅದ್ಭುತ ಯಶಸ್ಸನ್ನು ಕೂಡ ಗಳಿಸುತ್ತೆ. ಒಳ್ಳೆಯ ಹೆಸರನ್ನು ಕೂಡ ಕನ್ನಡ ಚಿತ್ರರಂಗಕ್ಕೆ ನೀಡುತ್ತೆ. ಈ ಚಿತ್ರದ ಯಶಸ್ಸಿನಿಂದ ಪ್ರೇರೇಪಿತರಾದ ವೀರಣ್ಣನವರು ಮತ್ತೊಮ್ಮೆ ಅಂದರೆ 1956ರಲ್ಲಿ ಪುನರ್ನಿರ್ಮಾಣವನ್ನು ಕೂಡ ಮಾಡ್ತಾರೆ. ಅದೇ ಹೆಸರಿನ ಚಿತ್ರಕ್ಕೆ ಕಲ್ಯಾಣ್ ಕುಮಾರ್ ಹಾಗೂ ಹಲವು ಬೇರೆ ನಟರೊಂದಿಗೆ ಕೂಡ ಚಿತ್ರವನ್ನು ಮಾಡ್ತಾರೆ. ಆ ಚಿತ್ರ ಕೂಡ ಒಂದು ಯಶಸ್ವಿ ಚಿತ್ರವಾಗಿ ಹೊರಹೊಮ್ಮುತ್ತೆ. ಸ್ನೇಹಿತರೆ, ಹೀಗೆ ಹಲವಾರು ಚಿತ್ರಗಳ ಬಗ್ಗೆ, ಚಿತ್ರರಂಗದ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಹರಸಿ ಆಶೀರ್ವದಿಸಿ. ಥ್ಯಾಂಕ್ ಯು.